ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ನಾನು ಲಾಸ್ಟ್ ವಿಡಿಯೋ ಮಾಡಿದ್ದು ಜಾತ್ರೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ. ಅದಾದ್ಮೇಲೆ ಹೇಗಿತ್ತು ಜಾತ್ರೆ ಏನು ಅಂತ ಹೇಳ್ಕೊಳ್ಳೋದಕ್ಕೆ ಇವತ್ತು ಬಂದಿದ್ದೀನಿ. ಬೇಗ ಬರಬೇಕು ಅಂತ ಅನ್ಕೊಂಡೆ, ಬೇಗ ವಿಡಿಯೋ ಮಾಡಬೇಕು ಅಂತ. ನಾನು ಆ ಕಾರ್ಯಕ್ರಮ ಮುಗಿಸ್ಕೊಂಡು ಬಂದ್ಮೇಲೆ ಒಂದು 3 ಡೇಸ್ ನನಗೆ ಜ್ವರ ಚೆನ್ನಾಗಿ ಹೊಡೀತು. ಹಾಗಾಗಿ ಆ ಸಮಯದಲ್ಲಿ ಆ ಮುಖ ಎಲ್ಲ ಇಳಿಬಿಟ್ಕೊಂಡು ವಿಡಿಯೋ ಮಾಡೋದು ಅಷ್ಟು ಚೆನ್ನಾಗಿರಲ್ಲ. ಇಷ್ಟು ಖುಷಿಯಾದ ವಿಚಾರನ ಹಂಚ್ಕೊಳ್ಳೋದಕ್ಕೆ ಅಂತ ಹೇಳಿ ನಾನು ನೀಟಾಗಿ ಅದನ್ನೆಲ್ಲ ಮುಗಿಸ್ಕೊಂಡು ಈಗ ತುಂಬ ಕೂಲಾಗಿ ಆ ಎಲ್ಲ ಖುಷಿಯ ವಿಚಾರಗಳನ್ನು ಹಂಚ್ಕೋಬೇಕು ಅಂತ ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋದ ವಿಶೇಷ ಏನಂತ ಹೇಳಿದ್ರೆ, ಜುಲೈ 7 ಬೆಂಗಳೂರಲ್ಲಿ ಗಾಯೂಸ್ ಗ್ಲಿಟ್ಸ್ ಕುಟುಂಬ ಸಮ್ಮೇಳನ ಕಾರ್ಯಕ್ರಮ ಏನು ನಡೀತು ಅಲ್ಲಿದು ಹೈಲೈಟ್ಸು. ಹೇಗಿತ್ತು, ನನ್ನ ಮಣ್ಣಿನ ಆಭರಣಕ್ಕೆ ಯಾವ ರೀತಿಯಲ್ಲಿ ಒಂದು ಪ್ರತಿಕ್ರಿಯೆ ಸಿಕ್ತು, ಅದೆಲ್ಲವನ್ನ ಹಂಚ್ಕೊಳ್ಳೋದಕ್ಕೆ ಈ ವಿಡಿಯೋವನ್ನ ಮಾಡ್ತಾ ಇದ್ದೇನೆ. ಈಗಾಗಲೇ ಹೇಳಿದ್ದೆ ನಾನು, ಗಾಯೂಸ್ ಗ್ಲಿಟ್ಸ್ ಪ್ರೋಗ್ರಾಮ್ ಅಂತ ಹೇಳಿದ್ರೆ ಅದು ನನಗೆ ಜಾತ್ರೆ ಅಂತ. ಯಾಕೆ ಅಂತ ಹೇಳಿದ್ರೆ, ಬದುಕಿನ ಒಂದಷ್ಟು ಕಮಿಟ್ಮೆಂಟ್ಸ್ ಅನ್ನ ಒಂದೇ ಸಲಕ್ಕೆ ನಾನು ತೀರಿಸುವಂತ ಅವಕಾಶ ಸಿಗುತ್ತೆ. ಒಂದೇ ಸಲಕ್ಕೆ ಅಷ್ಟು ಜನ ಕಸ್ಟಮರ್ಸ್ ಸಿಗ್ತಾರೆ. ಒಂದೇ ಸಲಕ್ಕೆ ನನ್ನ ಅಷ್ಟೊಂದು ಆಭರಣಗಳು ಅಲ್ಲಿ ಸೇಲ್ ಆಗುತ್ತೆ. ಲಕ್ಷವನ್ನ ನಾನು ನೋಡೋ ಅಂತ ಜಾಗ ಅದು. ನನ್ನ ಬದುಕಲ್ಲಿ ಒಂದೇ ದಿನ ಲಕ್ಷ ಹಣವನ್ನ ನಾನು ನೋಡೋ ಅಂತ ಜಾಗ ಅದು. ಹಾಗಾಗಿ ನನಗೆ ಬದುಕಿನ ಎಲ್ಲದಕ್ಕಿಂತ ತುಂಬ ದೊಡ್ಡ ಜಾತ್ರೆ ಅಂತ ಹೇಳಿದ್ರೆ ಗಾಯೂಸ್ ಗ್ಲಿಟ್ಸ್ ಕುಟುಂಬ ಸಮ್ಮೇಳನ ಕಾರ್ಯಕ್ರಮ. ಮೊದಲಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಗಾಯತ್ರಿ ಅಕ್ಕಂಗೆ. ಮಣ್ಣನ್ನ ಅಲ್ಲಿವರೆಗೂ ಸಹ ಕರ್ಕೊಂಡೋಗಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಅಕ್ಕ. ಮತ್ತೆ ಈ ಮಣ್ಣಿಗೆ ಮಣ್ಣಿಗೂ ಸಹ ನಾನು ತುಂಬ ಥ್ಯಾಂಕ್ಸ್ ಅನ್ನ ಹೇಳ್ತೀನಿ. ನನ್ನನ್ನ ಇವತ್ತಿಗೂ ಜನ ಗುರುತಿಸ್ತಾರೆ ಬೇಗ ಅಂತ ಹೇಳಿದ್ರೆ. ನೀಲಿ ಅಂತ ಹೇಳಿದ್ರೆ ಮಣ್ಣು, ಮಣ್ಣು ಅಂತ ಹೇಳಿದ್ರೆ ನೀಲಿ. ಮಣ್ಣು ಮ್ಯಾಮ್ ಅಂತ ಕರೀತಾರೆ ತುಂಬಾ ಜನ. ಮಣ್ಣು ಕಣ ಅಲ್ವಾ ಅಂತ ಹೇಳ್ತಾರೆ. ಮಣ್ಣು ಅಂತಾನೆ ನನ್ನನ್ನ ಗುರುತಿಸೋದಕ್ಕೆ, ಆ ಒಂದು ಗುರುತನ್ನ ಕೊಟ್ಟಿದ್ದಕ್ಕೆ ಆ ಮಣ್ಣಿಗೆ ನಾನು ತುಂಬಾ ಥ್ಯಾಂಕ್ಸ್ ಅನ್ನ ಹೇಳ್ತೇನೆ. ಮತ್ತೆ ಈ ಮಣ್ಣನ್ನ ನಾನು ಅವನಿಗೆ ಎಷ್ಟೆಲ್ಲ ಪ್ರೀತಿ ಕೊಟ್ಟೆ, ಅದಕ್ಕೆ ಬದಲಿಯಾಗಿ ಈ ಮಣ್ಣನ್ನ ನನ್ನ ಕೈಗಿಟ್ಟು ಅವನು ಮಣ್ಣಾದಂಥ ನನ್ನ ಲೋಹಿತ್ಗೆ ನಾನು ತುಂಬ ಋಣಿ ಮತ್ತೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಅವನು ಅವತ್ತು ತುಂಬ ಫೋರ್ಸ್ ಮಾಡಿ ಈ ಒಂದು ಕಲೆಯನ್ನ ಕಲಿಸಿದ್ದಕ್ಕೆ ಇವತ್ತು ನಾನು ಬದುಕ್ತಾ ಇದ್ದೀನಿ, ನಗ್ತಾ ಇದ್ದೀನಿ, ಎಲ್ಲವೂ ಸಾಧ್ಯ ಆಗ್ತಾ ಇದೆ. ಇವರೆಲ್ಲರಿಗೂ ಸಹ ನನ್ನ ಮೊದಲ ಥ್ಯಾಂಕ್ಸ್ ಅನ್ನ ಹೇಳಿ ಕಾರ್ಯಕ್ರಮದ ಹೈಲೈಟ್ಸ್ ಅನ್ನ ಹೇಳ್ತಾ ಹೋಗ್ತೇನೆ. ಬೇರೆ ಎಲ್ಲ ಕಾರ್ಯಕ್ರಮಗಳಿಗೂ ನಾವು ಸಾಮಾನ್ಯವಾಗಿ ಇಬ್ರು ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 3 ಜನ ಇರ್ತೀವಿ ಅಷ್ಟೇ ಹ್ಯಾಂಡ್ಲ್ ಮಾಡೋದಕ್ಕೆ. ಆದ್ರೆ ಗಾಯೂಸ್ ಗ್ಲಿಟ್ಸ್ ಪ್ರೋಗ್ರಾಮ್ ಅಂತ ಹೇಳಿದಾಗ ನಮ್ಗೆ ಮಿನಿಮಮ್ 6 ಜನ ಬೇಕಾಗುತ್ತೆ, ಅಷ್ಟು ಕ್ರೌಡ್ ಇರುತ್ತೆ. ನಾವು ಅವತ್ತು 6 ಜನ ಇದ್ವಿ. ನಾನು, ನನ್ನ ಮಗಳು, ಮತ್ತೆ ಜ್ಯೋತಿ, ವನಿತಾ, ನನ್ನ ಬ್ಯಾಂಗ್ಳೂರ್ ಸ್ಟೂಡೆಂಟ್ ಒಬ್ರಿದ್ರು ಮಂಜುಳಾ ಅಂತ, ಮತ್ತೆ ಅದ್ರ ಜೊತೆಗೆ ನನ್ನ ಸುರಭಿ, ನನ್ನ ತಂಗಿ ಸುರಭಿ. ನಾವು 6 ಜನ ನಿಂತ್ಕೊಂಡು ಬೆಳಗ್ಗೆಯಿಂದ ಸಂಜೆ, ಬೆಳಗ್ಗೆ 9 ಗಂಟೆಗೆ ಎಕ್ಸಾಕ್ಟ್ ಏನು ಸ್ಟಾರ್ಟ್ ಆಯಿತು. ಅದಕ್ಕೂ ಮುಂಚೆನೆ ಸ್ಟಾರ್ಟ್ ಆಯಿತು ಅಂತ ಹೇಳಬೇಕು ಪ್ರೋಗ್ರಾಮು. 9 ಗಂಟೆಗೆ ಅಂತ ಇದ್ದಿದ್ದು, ಅದಕ್ಕಿಂತ ಮುಂಚೆನೆ ಜನ ಬರೋದಕ್ಕೆ ಸ್ಟಾರ್ಟ್ ಆಗಿದ್ರು. ರಾತ್ರಿ 9 ಗಂಟೆವರೆಗೂ ಎಷ್ಟು ಬಿಡುವಿಲ್ಲದ ಒಂದು ಖುಷಿಯಲ್ಲಿ ನಾವು ಮುಳುಗೋಗಿದ್ವಿ ಅಂತ ಹೇಳಿದ್ರೆ ಅದನ್ನ ಹೇಳಕ್ ಪದಗಳೇ ಸಾಕಾಗಲ್ಲ. ಅಂಥ ಖುಷಿಯಲ್ಲಿ ನಾವು ಮುಳುಗೋಗಿದ್ವಿ. ನಾವು 6 ಜನ ನಿಂತ್ಕೊಂಡು ಹ್ಯಾಂಡಲ್ ಮಾಡ್ತೀವಿ ಅದನ್ನ. ಬೆಳಗ್ಗೆಯಿಂದ ಬ್ಯಾಂಗ್ಳೂರ್ ಆಗಿರೋದ್ರಿಂದ ಬ್ಯಾಂಗ್ಳೂರಲ್ಲಿ ನನ್ನ ಸ್ಟೂಡೆಂಟ್ಸು ಜಾಸ್ತಿ ಇದ್ದಾರೆ. ತುಂಬಾ ಜನ ಸ್ಟೂಡೆಂಟ್ಸ್ ಬಂದಿದ್ರಿ ನನ್ನನ್ನು ಮೀಟ್ ಮಾಡೋದಕ್ಕೆ. ನನಗೆ ಹೆಸರುಗಳು ನೆನಪಿಲ್ಲ, ಯಾಕಂದ್ರೆ 400 ಜನ ದಾಟ್ಬಿಟ್ಟಿದ್ದೀರಾ ನೀವು. ಹಾಗಾಗಿ ಹೆಸರುಗಳನ್ನ ನೆನ್ಪಿಟ್ಕೊಳ್ಳೋದು ಕಷ್ಟ. ಅದು ಅಲ್ಲದೆ ಆನ್ಲೈನ್ ಮೂಲಕ ನಾನು ತರಗತಿಯನ್ನ ತಗೊಂಡಿರೋದ್ರಿಂದ ಈ ಫೇಸ್ ಟು ಫೇಸು ನೆನಪಾಗೋದು ಅಥವಾ ಹೆಸರುಗಳು ನೆನಪಾಗೋದು ತುಂಬ ಕಷ್ಟನೇ ಆಗತ್ತೆ. ಬಟ್ ತುಂಬ ಜನ ಬಂದಿದ್ರಿ, ಎಲ್ರಿಗೂ ಸಹ ತುಂಬ ಥ್ಯಾಂಕ್ಸ್. ಎಷ್ಟೊಂದು ಜನ ಹಣ್ಣು ತಗೊಂಡು ಬಂದಿದ್ರಿ, ಮತ್ತೆ ಹೂ ತಗೊಂಡು ಬಂದಿದ್ಲು ನನ್ನ ಮುಖಪುಟದ ಒಂದು ಪುಟ್ಟ ಹುಡುಗಿ ರೇಖಾ ಅಂತ ಹೇಳಿ, ನನಗೆ ಅಂತ ಹೇಳಿ ಹೂ ತಗೊಂಡು ಬಂದಿದ್ಲು. ಆ ಹೂವಿಂದ ಒಂದು ಇನ್ಸಿಡೆಂಟ್ ಹೇಳ್ಬಿಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಹಾಗಾಗಿ ಹೇಳ್ತೀನಿ.
ನಾನು ಬೆಳಗ್ಗೆ ಹೋದ ತಕ್ಷಣ ಗಾಯಸ್ ಗ್ಲಿಟ್ಸ್ ಪ್ರೋಗ್ರಾಮ್ ಸ್ಪಾಟ್ಗೆ ಹೋದ ತಕ್ಷಣ ನನಗೆ ಫಸ್ಟು ಕಣ್ಣಿಗೆ ಬಿದ್ದಿದ್ದು ಎಲ್ಲ ಕಡೆನೂ ಸಹ ಮಲ್ಲಿಗೆ ದಿಂಡು. ಆಲ್ಮೋಸ್ಟು ಎಲ್ಲ ಹೆಣ್ಮಕ್ಳು ತಲೆಯಲ್ಲೂ ಸಹ ಮಲ್ಲಿಗೆ ದಿಂಡಿತ್ತು. ಅದ್ಯಾಕೋ ಯಾವಾಗಲೂ ಇಲ್ದಿರೋದು ಅವತ್ತು ನನಗೆ ನನ್ನ ಕಣ್ಣು ಮನಸ್ಸು ಎರಡೂ ಸಹ ಆ ಮಲ್ಲಿಗೆ ಹೂ ಕಡೆಗೆ ಹೋಗ್ತಾ ಇತ್ತು. ಮತ್ತೆ ನನ್ನನ್ನು ಮೀಟ್ ಮಾಡೋಕ್ಕೆ ಕೋಮಲ ಅವ್ರು ಬಂದಿದ್ರು. ಕೋಲಾರಿಂದ ಕೋಮಲ ಅವರು ಪ್ರತಿ ಎಕ್ಸಿಬಿಷನಲ್ಲೂ ಬರ್ತಾರೆ, ಫಸ್ಟು ಮೀಟ್ ಮಾಡ್ತಾರೆ. ಮೀಟ್ ಮಾಡಿ ಆಭರಣ ತಗೊಂಡು ಒಂದು ಟೈಟ್ ಹಗ್ ಕೊಟ್ಟು ಹೋಗ್ತಾರೆ. ಸೊ ಅವ್ರು ನನ್ನನ್ನು ತಪ್ಕೊಂಡಾಗ್ಲೂ ಸಹ ನನಗೆ ಫಸ್ಟು ಆ ಘಮ ಅಥವಾ ಕಣ್ ಸೆಳೆದಿದ್ದು ಅಂತ ಹೇಳಿದ್ರೆ ಮಲ್ಲಿಗೆ ಹೂವು. ಅದ್ಯಾಕೋ ಮಲ್ಲಿಗೆ ಹೂವು ಬೇಕು 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 ಅಂತ ಮನ್ಸು ಅನ್ನಿಸ್ತಾ ಇತ್ತು. ಆದರೆ ನಾನಿದ್ದಿದ್ದು ಬೆಂಗಳೂರು, ನನಗೆ ಗೊತ್ತಿಲ್ಲದೆ ಇರೋ ಊರದು. ಅಲ್ಲಿ ಹೊರಗಡೆ ಹೋಗಿ ಹೂ ತಗೊಂಡು ಬರೋಷ್ಟು ನಂಗೆ ಗೊತ್ತಿರಲಿಲ್ಲ. ಯಾರನ್ನಾರು ಕಳ್ಸೋಣ ಅಂತ ಹೇಳಿದ್ರೆ ಇರೋ ನಾವು 6 ಜನ ಅಲ್ಲೇ ಬ್ಯುಸಿ ಆಗಿದ್ರಿಂದ ಮನಸ್ಸಲ್ಲೇ ಆ ಆಸೆನ ಇಟ್ಕೊಂಡು ಹಂಗೆ ಇಟ್ಕೊಂಡು ಕೆಲಸ ಮಾಡ್ತಾ ಎಲ್ಲ ಅರೇಂಜ್ ಮಾಡ್ಕೋತಾ ಇದ್ದೆ. ಆ ತಕ್ಷಣಕ್ಕೆ ನನಗೆ ಅರೇಂಜ್ ಮಾಡುವಾಗ ಹಿಂಗೆ ತಿರುಗ್ದೆ. ಈ ಕಡೆ ತಿರುಗ್ದಾಗ ರೇಖಾ ಬರ್ತಾ ಇದ್ಲು. ಸೊ ರೇಖಾ ಬಂದು ನನಗೆ ಮುಖಪುಟದಲ್ಲಿ ಸಿಕ್ಕಂತ ಒಂದು ಪುಟ್ಟ ತಂಗಿ, ಅದು ಅಕ್ಕು ಅಂತ ಕರಿತಾಳೆ ನನ್ನನ್ನು, ಅಷ್ಟು ಪ್ರೀತಿ ಕೊಡುತ್ತೆ. ಅವಳನ್ನ ನಾನು ಮೊದಲನೇ ಸಲ ಮುಖಾಮುಖಿಯಾಗಿ ಭೇಟಿ ಮಾಡಿದ್ದಿನ. ನನ್ಗೆ ಅವಳಿಗಿಂತ ಹೆಚ್ಚಾಗಿ ಮೊದಲು ಕಂಡಿದ್ದು ಅವಳ ಕೈಯಲ್ಲಿ ಒಂದು ಕವರಲ್ಲಿ ಮಲ್ಲಿಗೆ ಹೂ ಇಟ್ಕೊಂಡು ಬರ್ತಾ ಇದ್ಲು. ನನಗೆಷ್ಟು ಖುಷಿ ಆಗಿರಬೇಡ ಅಂತ ಹೇಳಿದ್ರೆ, ನಾನು ಜಸ್ಟ್ ಆಗಷ್ಟೇ ಅದನ್ನು ಆಸೆ ಪಟ್ಟಿದ್ದೀನಿ. ಅಯ್ಯೋ ನನಗೆ ಮುಡ್ಕೋಬೇಕು ಅನ್ನಿಸ್ತಾ ಇದೆಯಲ್ಲ ಅಂತ ಅಷ್ಟೊಂದು ಒದ್ದಾಡಿದ್ದೀನಿ ಒಳಗಡೆ. ಆ ತಕ್ಷಣಕ್ಕೆ ಅವಳು ತಗೊಂಡು ಬರ್ತಾ ಇದ್ದಾಳೆ ಅಂತ ಹೇಳಿದ್ರೆ ಎಷ್ಟು ಖುಷಿ ಆಗಬೇಡ. ನನ್ಗೆ ಅವಾಗ ಅನ್ಸಿದ್ ಒಂದೇನೆ. ಸೊ ಅದಕ್ಕೂ ಹಿಂದಿನ ದಿನ ಅಷ್ಟೇ ನಾನು ಮತ್ತೆ ಸ್ಮಿತಾ ಮಾತಾಡಿದ್ವಿ. ಸೊ ಯೂನಿವರ್ಸು ನಮ್ಗೇನಾದ್ರೂ ಕೊಡಬೇಕು ಅಂತ ಹೇಳಿದ್ರೆ ಅದೇ ಹೋರಾಟ ಮಾಡಿ ಕೊಡುತ್ತಂತೆ ನಮಗೆ. ಸೊ ನಿನ್ಗಿದು ಹೌದು, ನಿನಗೆ ಇದನ್ನ ಪಡೆಯೋ ಯೋಗ್ಯತೆ ಇದೆ ಅಂತ ಹೇಳಿ ಕೊಡುತ್ತಂತೆ. ಹಾಗೇನೆ ನಾವೇನಾದ್ರೂ ಕಳ್ಕೊತಾ ಇದೀವಿ ಅಂತ ಹೇಳಿದ್ರೆ ಸೊ ಯೂನಿವರ್ಸಿಗೆ ಗೊತ್ತಿರುತ್ತಂತೆ ಅದು ನಮ್ಮ ಜೊತೆ ಬೇಕಾ ಬೇಡವಾ ಅಂತ. ಸೊ ನಾವು ಎಷ್ಟೇ ಹಠ ಮಾಡಿದ್ರು ಅದನ್ನ ಕೊಡಲ್ಲ. ಅದನ್ನ ಆಗಷ್ಟೇ ಮಾತಾಡಿದ್ವಿ. ಸೊ ನನ್ಗೆ ಎಷ್ಟು ಖುಷಿ ಆಯಿತು ಅಂತ ಹೇಳಿದ್ರೆ, ಸೊ ನಾನು ಏನೋ ಇಷ್ಟಪಟ್ಟಿದೆ ಅದೆಷ್ಟು ಬೇಗ ಯೂನಿವರ್ಸ್ಗೆ ಕನೆಕ್ಟ್ ಆಗಿ ಅದು ನನಗೆ ಇನ್ಯಾರ್ದೋ ಮುಖಾಂತರ ಬಂತು ಅಂತ ಹೇಳಿದ್ರೆ ಎಷ್ಟು ಖುಷಿ ಆಗಬೇಡ. ಸೊ ನನ್ನ ಅವತ್ತಿನ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ ಆ ಪಾಸಿಟಿವಿಟಿಯಿಂದ, ಆ ಖುಷಿಯಿಂದ. ಆಮೇಲೆ ಎಲ್ಲವೂ ಸಹ ಖುಷಿನೇ ಬಿಡಿ. ಆ ಖುಷಿನ ಅರ್ಗಿಸ್ಕೊಳ್ಳೋಕ್ಕೆ ಬಹುಶಃ ಒಂದು ದಿನ ನಾನು ಅಂತ ಇದ್ದೋಳು ಬಿಟ್ಟೇ ಇಲ್ಲ, ಅಷ್ಟು ಖುಷಿ ಪಟ್ಟಿದ್ದೀನಿ. ಇದೆಲ್ಲ ಕೆನ್ನೆಲ್ಲ ನೋವು ಬಂದ್ಬಿಟ್ಟಿತ್ತು ನನಗೆ. ಯಪ್ಪ ಎಷ್ಟು ಚೆನ್ನಾಗಿತ್ತು ಅದನ್ನ ನೆನ್ಸ್ಕೊಂಡು ನಕ್ಕಿದ್ದೀನಿ. ಆ ದಿನವನ್ನ ನೆನ್ಸ್ಕೊಂಡಿದ್ದೀನಿ, ಅಲ್ಲಿ ಬಂದು ಹೋದವರನ್ನೆಲ್ಲ ನೆನ್ಸ್ಕೊಂಡಿದ್ದೀನಿ. ಆ ಹೂವಿನ ಇನ್ಸಿಡೆಂಟ್ ಅಂತೂ ಈಗ ನೆನ್ಸ್ಕೊಂಡ್ರು ನನ್ಗಷ್ಟೇ ಖುಷಿ ಆಗುತ್ತೆ. ಸೊ ಅಷ್ಟು ಖುಷಿಯನ್ನ ಆ ಕಾರ್ಯಕ್ರಮ ಸ್ಟಾರ್ಟಿಂಗಿಂದನೇ ಕೊಟ್ಬಿಡ್ತು ನನಗೆ. ಇನ್ನ ನಾನು ಹೊರಡೋಕ್ಕೂ ಮುಂಚೆನೆ ಹೇಳಿದ್ದೆ, ಸೊ ಗಾಯಸ್ ಗ್ಲಿಟ್ಸ್ ಕುಟುಂಬ ಸಮ್ಮಿಲನ ಕಾರ್ಯಕ್ರಮ ಯಾವುದೇ ಜಿಲ್ಲೆಯಲ್ಲಿ ನಡೆದ್ರೂ ಸಹ ಅಲ್ಲಿ ನಮ್ಮ ಮಣ್ಣಿನ ಆಭರಣಗಳು ಹೋಲ್ಸೇಲ್ ದರದಲ್ಲಿ, ಅಂದ್ರೆ ರೀಸೆಲ್ಲರ್ಸ್ಗೆ ನಾವು ಯಾವ ದರದಲ್ಲಿ ಕೊಡ್ತೇವೋ ಅದೇ ಬೆಲೆಯಲ್ಲಿ ಸಿಗುತ್ತೆ ಅಂತ ನಾನು ಪ್ರಾಮಿಸ್ ಮಾಡಿದ್ದೆ. ಸೊ ಅದರಂತೆ ಲಾಸ್ಟ್ ಬೆಂಗಳೂರು ಪ್ರೋಗ್ರಾಮ್ ಅಲ್ಲಿ ನಮ್ಮ ಆಭರಣಗಳು ತುಂಬಾ ಕಡಿಮೆ ಬೆಲೆಯಲ್ಲಿ, ನೀವು ಇದುವರೆಗೂ ನಮ್ಮ ಆನ್ಲೈನಲ್ಲಿ ತರಿಸ್ಕೊಂಡಿರ್ಬೋದು ಅಥವಾ ನೀವು ಬೇರೆ ಎಕ್ಸಿಬಿಷನ್ಗಳಲ್ಲಿ ನಮ್ಮ ಹತ್ರ ಖರೀದಿ ಮಾಡಿರ್ಬೋದು, ಅದೆಲ್ಲದಕ್ಕಿಂತ ತುಂಬಾ ಕಡಿಮೆ ಬೆಲೆಯಲ್ಲಿ ಕೊಟ್ಟಿದ್ದು. ಅಲ್ಲಿ ಬಂದಿದ್ದು ತುಂಬಾ ಜನ ಕೇಳಿದ್ದು, ನಾಗರು ನಾವು ಆನ್ಲೈನಲ್ಲಿ ಆರ್ಡರ್ ಮಾಡಿದಾಗ ಜಾಸ್ತಿ ಇತ್ತು, ಇಲ್ಲ ಕಡಿಮೆ ಕೊಡ್ತಾ ಇದ್ದೀರಾ ಅಂತ. ಸೊ ನಾನು ಆಗ ಹೇಳಿದ್ದು, ನಿನ್ನೆನೆ ನಾನು ಹೇಳಿದೆ ಹೋಲ್ಸೇಲ್ ರೇಟಲ್ಲಿ ಇಲ್ಲಿ ಕೊಡ್ತೀವಿ ಅಂತ, ಹಾಗಾಗಿ ನಿಮಗೆ ಎಲ್ಲವೂ ಸಹ ಕಡಿಮೆಯಲ್ಲಿ ಸಿಗ್ತಾ ಇದೆ ಅಂತ ಹೇಳಿದ್ದು. ಸೊ ಅದಕ್ಕಿನ್ನ ಒಂದು ಕಾರಣ ಇದೆ. ನಾನು ಹೋಲ್ಸೇಲಲ್ಲಿ ಕೊಡಬೇಕು ಅಂತ ಯಾಕೆ ಅನ್ಕೊಂಡೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನಾವು ಅಂದರೆ ಏನು ಪ್ರಾಡಕ್ಟ್ನ ನಾವು ಪ್ರೊಡ್ಯೂಸ್ ಮಾಡ್ತೀವಿ ಅಥವಾ ತಯಾರು ಮಾಡ್ತೀವಿ, ನಮಗೆ ಮಾರ್ಕೆಟಿಂಗು ಚಾಲೆಂಜಿಂಗ್ ಆಗಿರುತ್ತೆ. ಆದರೆ ಗಾಯಸ್ ಗ್ಲಿಟ್ಸಲ್ಲಿ ನಾವು ಅಷ್ಟು ಎಫರ್ಟ್ ಆಗ್ತೆ, ಅಷ್ಟು ಕಷ್ಟಪಡದೆ, ಒಂದೇ ಸೂರಡಿ ಒಂದೇ ದಿನಕ್ಕೆ ಅಷ್ಟು ಜನ ಕಸ್ಟಮರ್ಸು ಸಿಗುವಾಗ ನಾನು ಹೋಲ್ಸೇಲ್ ದರದಲ್ಲಿ ಕೊಡೋದು ನಾನು ನನ್ನ ಗ್ರ್ಯಾಟಿಟ್ಯೂಡನ್ನು ತೋರಿಸೋದಾಗತ್ತೆ. ಮತ್ತು ಗಾಯಸ್ ಗ್ಲಿಟ್ಸ್ ಸಬ್ಸ್ಕ್ರೈಬರ್ಸ್ಗೆ ಅದು ಖುಷಿನೂ ಕೊಡುತ್ತೆ. ಸೊ ಹಾಗಾಗಿ ನಾನು ಇದನ್ನು ಚೂಸ್ ಮಾಡಿಕೊಂಡೆ. ಬೇರೆ ಯಾವ ಎಕ್ಸಿಬಿಷನಲ್ಲೂ ನಿಮಗೆ ಈ ದರದಲ್ಲಿ ಸಿಗಲ್ಲ ನಮ್ಮ ಆಭರಣಗಳು. ಆದರೆ ಗಾಯಸ್ ಗ್ಲಿಟ್ಸ್ನ ಪ್ರೋಗ್ರಾಮ್ಸು, ಈ ಕಾರ್ಯಕ್ರಮಗಳು, ಕುಟುಂಬ ಸಮ್ಮಿಲನ ಕಾರ್ಯಕ್ರಮಗಳು ಎಲ್ಲೇ ನಡೆದ್ರೂ ಸಹ ಇನ್ನು ಮುಂದೆನೂ ಸಹ ಇದೇ ಬೆಲೆಯಲ್ಲಿ ಸಿಗುತ್ತೆ.
ಸೊ ಹಾಗಾಗಿ ನಾಗರುಗಳು ಈ ಸಲ 300 ಸ್ಟಾರ್ಟ್ ಆಗಿತ್ತು. ನಿಮಗೆ 500ಗೆ ತುಂಬ ಚೆನ್ನಾಗಿರೋ ಸೆಟ್ಸ್ ಎಲ್ಲ ಸಿಗ್ತಾ ಇತ್ತು. ಎಷ್ಟು ಅಂತ ಹೇಳಿದ್ರೆ ನಾಗರು ನಾನು ವಾಪಸ್ಸು ತಗೊಂಡು ಬರ್ತೀನಿ ಅಂತ ಹೇಳಿದ್ರೆ ಒಂದೂ ಉಳ್ದಿಲ್ಲ. ಸೊ ನಾಗರು ಬೆಸ್ಟ್ ಸೆಲ್ ಅಂತ ಹೇಳ್ಬೋದಲ್ಲ, ನನಗೆ ಅಷ್ಟು ಚೆನ್ನಾಗಿ ಸೇಲ್ ಆಯಿತು. ಆಮೇಲೆ ಗಾಯತ್ರಿ ಅಕ್ಕ ಹಾಕೊಂಡಿದ್ದು ಅದು ಫಸ್ಟ್ ಟೈಮ್ ಮಾಡಿದ್ದು ನಾವು ಆಭರಣ. ತುಂಬ ಜನ ನೋಡಿದ್ದೀರಾ, ತುಂಬ ಜನ ಎಂಕ್ವೈರಿ ಮಾಡಿದ್ದೀರಾ, ತುಂಬ ಜನ ಅದನ್ನು ಆರ್ಡರ್ ಮಾಡ್ಕೊಂಡಿದ್ದೀರಾ. ಸೊ ನಲ್ಲಿಕಾಯಿ ಮಣಿ ಮತ್ತು ಕರಿಮಣಿ ನಾಗರು ಇದು ಮೂರನ್ನ ಸೇರಿಸಿ ಮಾಡಿದಂಥ ನಮ್ಮ ಎಕ್ಸ್ಕ್ಲೂಸಿವ್ ಸೆಟ್ಟು. ಸೊ ಅದನ್ನು ತುಂಬ ಜನ ಇಷ್ಟಪಟ್ರಿ, ತುಂಬ ಖುಷಿ ಆಯಿತು. ಇಷ್ಟೆಲ್ಲ ಖುಷಿಗಳನ್ನು ತಂದುಕೊಟ್ಟಿದ್ದು ಗಾಯೂಸ್ ಗ್ಲಿಟ್ಸ್ ಕುಟುಂಬ ಸಮ್ಮೇಳನ ಕಾರ್ಯಕ್ರಮ. ಸೊ ಆ ಜಾತ್ರೆ ಆಮೇಲೆ ತುಂಬ ಜನ ಮೀಟ್ ಮಾಡಿದ್ರಿ ಅಂತ ಆಗಲೇ ಹೇಳಿದೆ. ನನ್ನ ಸ್ಟೂಡೆಂಟ್ಸು ತುಂಬ ಜನ ಬಂದಿದ್ರಿ. ಒಬ್ಬಟ್ಟು, ನಿಪ್ಪಟ್ಟು, ಹಣ್ಣು, ಹೂವು ಎಲ್ಲ ತಗೊಂಡು ಬಂದಿದ್ರಿ. ಯಾರ್ಯಾರು ಏನೇನು ತಗೊಂಡು ಬಂದಿದ್ರಿ ಅಂತ ನನಗೆ ನಿಜ ಹೆಸರುಗಳು ನೆನಪಿಲ್ಲ. ಆದರೆ ನಿಮ್ಮೆಲ್ಲರ ಪ್ರೀತಿಗೂ ನಾನು ತುಂಬ ಋಣಿಯಾಗಿದ್ದೀನಿ. ತುಂಬ ಥ್ಯಾಂಕ್ಸ್ ಅಂತ ಹೇಳೋದು ವೆರಿ ಈಸಿ, ಬಟ್ ಅದನ್ನು ನಾನು ನನ್ನ ಮನಸ್ಸಿಂದ ಹೇಳ್ತಾ ಇದ್ದೀನಿ. ಅದಕ್ಕೆ ಬೇರೆ ಪದಗಳನ್ನ ನಿಜ ನನಗೆ ಕೊಡೋಕ್ಕಾಗ್ತಾ ಇಲ್ಲ. ಅಷ್ಟು ಖುಷಿಯನ್ನು ಕೊಟ್ರಿ ನೀವೆಲ್ಲರೂ ಸಹ. ಯಾವಾಗಲೂ ನಾನು ಒಂಟಿ ಅಥವಾ ಯಾವಾಗಲಾದ್ರೂ ಒಂದೊಂದ್ಸಲ ಕಾಡುತ್ತೆ, ನಾವು ಎಷ್ಟೇ ನಾನು ನಗ್ನಗ್ತಾ ಎಲ್ಲರ ಜೊತೆ ಮಿಂಗಲ್ ಆಗ್ತಾ ಇದ್ರೂ ಸಹ ಒಳಗಡೆ ಒಂದು ಒಂಟಿತನ ಇದ್ದೇ ಇರುತ್ತೆ. ಸೊ ಅದೆಲ್ಲವನ್ನ ಅವತ್ತು ಮೀರಿ ನನಗೊಂದಷ್ಟು ಸಂಬಂಧಗಳು ಸಿಕ್ಕಿದ್ದು, ಒಂದಷ್ಟು ಖುಷಿಗಳು ಸಿಕ್ಕಿದ್ದು ನಿಮ್ಮೆಲ್ಲರಿಂದ. ಸೊ ಥ್ಯಾಂಕ್ ಯು ವೆರಿ ಮಚ್ ನಿಮ್ಮೆಲ್ಲರೂ ಪ್ರೀತಿಗೋಸ್ಕರ. ಇನ್ನು ಹೈಲೈಟ್ ಅಂತ ಹೇಳಿದ್ರೆ, ಸೊ ಹೋಗುವಾಗ ತುಂಬ ಚೆನ್ನಾಗಿತ್ತು, ಬರೋವಾಗಲೂ ತುಂಬ ಚೆನ್ನಾಗಿತ್ತು. ಯಾಕೆ ಅಂತ ಹೇಳಿದ್ರೆ ನಮ್ಮ ವೆಂಕಿ ಡ್ರೈವ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದು ಎಷ್ಟು ಚೆನ್ನಾಗಿ ಕರ್ಕೊಂಡು ಹೋದ ಅಂತ ಹೇಳಿದ್ರೆ, ರೋಡ್ ಉದ್ದಕ್ಕೂ ಹಾಡು ಹೇಳ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಸೊ ಈ ವಿಡಿಯೋ ಕೊನೆಯಲ್ಲಿ ಜಸ್ಟ್ ಅದ್ರದ್ದು ಒಂದೊಂದು ಚೂರು ತುಣುಕುಗಳನ್ನು ನಾನು ಹಾಕ್ತೇನೆ, ಎಷ್ಟು ಚೆನ್ನಾಗಿತ್ತು ಅಂತ ನೀವೆಲ್ಲರೂ ನೋಡಲಿ ಅಂತ ಅಷ್ಟೇ, ಇನ್ನೇನಿಲ್ಲ. ಕಾರ್ಯಕ್ರಮದ ವ್ಯವಸ್ಥೆ ಅಂತೂ ಅತ್ಯದ್ಭುತವಾಗಿತ್ತು ಅಂತಲೇ ಹೇಳಬೇಕು. ಆ್ಯಸ್ ಯೂಶುವಲ್ ಪ್ರತಿ ಕಾರ್ಯಕ್ರಮಗಳು ಸಹ ಅಷ್ಟೇ ಚೆನ್ನಾಗಿ ಅರೇಂಜ್ ಮಾಡಿರ್ತಾರೆ, ಆರ್ಗನೈಸ್ ಮಾಡಿರ್ತಾರೆ. ಗಾಯತ್ರಿ ಅಕ್ಕ, ರವಿ ಅಣ್ಣ ಅಂದರೆ ಗಾಯತ್ರಿ ಅಕ್ಕ ಅವರ ಯಜಮಾನ್ರು ಎಷ್ಟು ಸಲ ಬಂದು ಕೇಳ್ತಾರೆ ಗೊತ್ತಾ, ಎಲ್ಲ ಚೆನ್ನಾಗಾಗ್ತಾ ಇದೆಯಾ, ಎಲ್ಲ ಚೆನ್ನಾಗಾಗ್ತಾ ಇದೆಯಾ, ಸೇಲ್ಸ್ ಚೆನ್ನಾಗಾಗ್ತಾ ಇದೆಯಾ, ರೆಸ್ಪಾನ್ಸ್ ಚೆನ್ನಾಗಿದೆಯಾ ಅಂತ. ಅಂದರೆ ನಾನು ಇದನ್ನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಆರ್ಗನೈಸ್ ಮಾಡಿದವರು ಸಾಮಾನ್ಯವಾಗಿ ಎಲ್ಲ ರೆಡಿ ಮಾಡಿಬಿಟ್ಟು ಒಂದು ಕಡೆ ನಿಂತ್ಕೊಳ್ಳೋ ಅಂಥದ್ದನ್ನೇ ನಾನು ಜಾಸ್ತಿ ನೋಡಿದ್ದೀನಿ. ಎಷ್ಟೊಂದು ಸಲ ನಾವೇ ಅವ್ರನ್ನ ಅಪ್ರೋಚ್ ಮಾಡ್ತಾ ಇರ್ತೀವಿ, ನಮ್ಗೆ ಅದಿಲ್ಲ ಒಂದು ಸ್ವಲ್ಪ ನೋಡಿ, ಇದಿಲ್ಲ ಒಂದು ಸ್ವಲ್ಪ ನೋಡಿ ಅಂತ. ನನಗೆ ಈ ವರ್ಷದಲ್ಲೇ ಸ್ವಲ್ಪ ದಿನದ ಹಿಂದೆ ಅಷ್ಟೇ ನನಗೆ ಈ ಎಕ್ಸ್ಪೀರಿಯನ್ಸ್ ಆಗಿದೆ. ತಿರುಗಿ ನೋಡೋರ್ ಗತಿ ಇರಲ್ಲ, ಹಂಗಿರ್ತಾರೆ. ಬಟ್ ಇವರು ಎಷ್ಟು ನೀಟಾಗಿ ಆರ್ಗನೈಸ್ ಮಾಡಿ, ಅದ್ರಲ್ಲಿ ಬೇರೆ ಪದೇ ಪದೇ ಬಂದು ಕೇಳ್ತಾರಲ್ಲ, ನಿಜವಾಗ್ಲೂ ಆ ಸಹನೆಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಅಷ್ಟು ಅಚ್ಚುಕಟ್ಟಾಗಿತ್ತು. ಊಟೋಪಚಾರ ಅಂತೂ ಬ್ಯೂಟಿಫುಲ್ ಆಗಿತ್ತು. ಸೊ ಉತ್ತರ ಕರ್ನಾಟಕ ಶೈಲಿದು ಊಟ ಮಾಡಿಸಿದ್ರು. ತುಂಬ ಅಂದರೆ ತುಂಬ ಖುಷಿಪಟ್ಟು ನಾವೆಲ್ಲರೂ ಸಹ ಊಟ ಮಾಡಿದ್ವಿ. ಆಮೇಲೆ ಬರ್ತಾ ಒಂದಷ್ಟು ರೊಟ್ಟಿಗಳನ್ನ ಸಹ ತೊಗೊಂಡು ಬಂದೆ. ನನಗೆ ರೊಟ್ಟಿ ತುಂಬ ಖಡಕ್ ರೊಟ್ಟಿ ತುಂಬ ಇಷ್ಟ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಈ 3 ವರ್ಷದಿಂದ ನಾನು ಮಾರ್ನಿಂಗ್ ತಿಂಡಿ ಮಾಡಲ್ಲ ಮನೇಲಿ. ಯಾಕೆ ಅಂತ ಹೇಳಿದ್ರೆ ನನ್ನ ಬದುಕು ಎಷ್ಟು ಹೆಕ್ಟಿಕ್ ಆಗಿಬಿಟ್ಟಿದೆ ಅಂತ ಹೇಳಿದ್ರೆ, ನನಗೆ ಮಾರ್ನಿಂಗ್ ತಿಂಡಿ ಮಾಡಿ ಮತ್ತೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡೋಷ್ಟು ಸಮಯ ಖಂಡಿತ ಇಲ್ಲ. ಸೊ ಇರೋ ಸಮಯದಲ್ಲಿ ಈಸಿಯಾಗಿ ಏನು ಮಾಡ್ಬೋದು ಅದನ್ನಷ್ಟೇ ನಾನು ನೋಡ್ತಾ ಇರ್ತೀನಿ. ಎಸ್ಪೆಷಲಿ ನಂಗೆ ಅಡುಗೆ ಮನೆ ಅಂದ್ರೇ ಆಗಲ್ಲ, ಅದೇನೋ ಗೊತ್ತಿಲ್ಲ. ಬೇರೆಲ್ಲ ಕೆಲಸ ಮಾಡ್ತೀನಿ, ಅಡುಗೆ ಮನೆ ಅಂದ್ರೆ ಆಗಲ್ಲ. ಅಂಥದ್ರಲ್ಲಿ ತಿಂಡಿ ಮಾಡಿ ಅಡುಗೆ ಮಾಡಬೇಕು ಅಂತ ಹೇಳಿಬಿಟ್ರೆ, ನಾನು ಇವತ್ತೇನು ಮಾಡ್ತಾ ಇದ್ದೀನಿ ಅಥವಾ ಲಕ್ಷ ಲಕ್ಷ ಆಭರಣ ಗೂಡು ಕಟ್ಟಿಟ್ಟಿದ್ದೀನಿ, ಅದು ಯಾವುದೂ ಸಹ ಸಾಧ್ಯ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ 3 ವರ್ಷದಿಂದ ನನಗೆ ಮಗಳಿಗೆ ಇಬ್ಬರಿಗೂ ಅಭ್ಯಾಸ ಆಗ್ಬಿಟ್ಟಿದೆ. ಸೊ ತಿಂಡಿ ಏನು ಅಭ್ಯಾಸ, ತಿಂಡಿ ಇಲ್ದೇನೆ ಅಭ್ಯಾಸ ಆಗ್ಬಿಟ್ಟಿದೆ. ಸೊ ಹಾಗಾಗಿ ಎಮರ್ಜೆನ್ಸಿ ಅಂತ ಹೇಳಿದಾಗ, ತುಂಬ ಎದ್ದ ತಕ್ಷಣ ಏನಾದ್ರು ಹಸಿವಾಯಿತು ಅಂತ ಹೇಳಿದಾಗ, ಅಥವಾ ಅವಳು ಕಾಲೇಜ್ಗೆ ಏನಾದ್ರು ತಿನ್ಕೊಂಡು ಹೋಗೋದಕ್ಕೆ ಬೇರೆ ರೈಸ್ ಖಾಲಿ ಆಗಿದೆ ಅಂತ ಅಂದಾಗ ಸಡನ್ನಾಗಿ ನಮಗೆ ರೊಟ್ಟಿ. ಸೊ ಖಡಕ್ ರೊಟ್ಟಿ ನನಗೆ ಯಾವಾಗಲೂ ಮನೇಲಿ ಇರಲೇಬೇಕು, ಅದನ್ನು ಯಾವಾಗಲೂ ಇಟ್ಕೊಂಡಿರ್ತೀನಿ. ಸೊ ಹಾಗಾಗಿ ಈ ಸಲ ಬರ್ತಾ ಒಂದು 100 ರೊಟ್ಟಿ ಒತ್ಕೊಂಡು ಬಂದಿದ್ದಾಯಿತು. ಅಲ್ಲದೆ ಮಧ್ಯಾಹ್ನ ನಾವೆಲ್ಲರೂ ಸಹ, ನಾವೇನು ವರ್ಕರ್ಸ್ ಇದ್ದೀವಿ ಒಟ್ಟಿಗೆ ಕೆಲಸ ಮಾಡೋರು, ನಾವೆಲ್ಲರೂ ಸಹ ಮಧ್ಯಾಹ್ನದ ಹೊತ್ತು ಒಂದೊಂದು ರೊಟ್ಟಿ, ಅದ್ರ ಮೇಲ್ಗಡೆ ಸ್ವಲ್ಪ ರೈಸು, ಈ ಥರ ರೂಢಿ ಮಾಡ್ಕೊಂಡಿದ್ದೀವಿ. ಸೊ ಹಾಗಾಗಿ ರೊಟ್ಟಿ ನಮ್ಮೆಲ್ರಿಗೂ ಸಹ ತುಂಬ ಪ್ರಿಯವಾದಂಥ ಒಂದು ಭೋಜನ ಅಂತ ಹೇಳ್ಬೋದು. ಸೊ ಬರ್ತಾ ರೊಟ್ಟಿ ಹೊತ್ಕೊಂಡು ಬಂದೆ ಅಲ್ಲಿಂದ. ಇನ್ನು ಏನು ಮರ್ತೆ ಅಂತ ಗೊತ್ತಾಗ್ತಾ ಇಲ್ಲ, ನೆನಪು ಮಾಡ್ಕೋತೀನಿ.
ಸೊ ನೆನಪು ಮಾಡಿಕೊಂಡೆ, ತುಂಬ ಒಂದು 5 ನಿಮಿಷ ಯೋಚನೆ ಮಾಡಿದೆ, ಎಲ್ಲನೂ ಪಟ 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 ಅಂತ ಮಾತಾಡ್ಬಿಟ್ಟಿದ್ದೀನಿ. ಆ್ಯಕ್ಚುಲಿ ತುಂಬ ಟೇಕ್ಸು ತೊಗೊಂಡಿಲ್ಲ. ಏನು ಖುಷಿ ಅಂತ ಹೇಳಿದ್ರೆ ಒಂದು ಫ್ಲೋ ಅಲ್ಲಿ ಎಷ್ಟು ನೀಟಾಗಿ ಎಲ್ಲನೂ ಹೇಳ್ಬಿಟ್ಟಿದ್ದೀನಿ. ಯಾಕೆ ಅಂದರೆ ನನ್ನ ಖುಷಿ ಅಷ್ಟೊಂದಿತ್ತು. ಸೊ ಹಾಗಾಗಿ ಎಲ್ಲವನ್ನು ಒಟ್ಟಿಗೆ ಒಂದೇ ಸಲ ಓದ್ರು ಬಿಸಾಕ್ಬಿಟ್ಟಿದ್ದೀನಿ. ಎಲ್ಲ ಹೈಲೈಟ್ಸಲ್ಲಿ ಏನು ಸಹ ನಾನು ಹೈಡ್ ಮಾಡಿಲ್ಲ, ಇದ್ದ ಬದಿದ್ದೆಲ್ಲವನ್ನು ಸಹ ನಿಮ್ಮ ಹತ್ರ ಹಂಚ್ಕೊಂಡ್ಬಿಟ್ಟಿದ್ದೀನಿ. ಇನ್ನು ಮುಂದಿನ ವಿಡಿಯೋ ಏನಿರುತ್ತೆ ಅಂತ ನನ್ನ ಮಾತು ಮುಗಿದ್ಮೇಲೆ ಇದೇ ವಿಡಿಯೋದಲ್ಲಿ ಸೊ ನಾವು ಹೋಗಿದ್ದು ಅಲ್ಲಿದ್ದು ಒಂದಷ್ಟು ಕ್ಲಿಪ್ಸು, ವಾಪಸ್ ಬರ್ಬೇಕಾದ್ರೆ ಹೇಗಿತ್ತು ಅದ್ರದ್ದು ಪುಟ್ಟ ತುಣುಕುಗಳಿರುತ್ತೆ ಅಷ್ಟೇ. ಅದರೊಟ್ಟಿಗೆ ಈ ವಿಡಿಯೋ ಕ್ಲೋಸ್ ಆಗುತ್ತೆ. ಆದರೆ ಮುಂದಿನ ವಿಡಿಯೋದಲ್ಲಿ ಏನಿರುತ್ತೆ ಅಂತ ನಾನು ಹೇಳಲೇಬೇಕು. ಯಾಕೆ ಅಂತ ಹೇಳಿದ್ರೆ ಇದು ತುಂಬ ಜನರು ಕ್ವೆಶನ್ ಆಗಿತ್ತು. ಏನಾ ಕ್ವೆಶನ್ ಅಂತ ಹೇಳಿದ್ರೆ, ನೀವು ಸಾಮಾನ್ಯವಾಗಿ ನಿಮ್ಮ ಹ್ಯಾಂಡ್ ಸ್ಟಾಕು ಎಷ್ಟು ಮಾಡಿಟ್ಕೊಂಡಿರ್ತೀರಾ ಅಂತ ತುಂಬ ಜನ ಕೇಳಿದ್ದಾರೆ. ಎಸ್ಪೆಷಲಿ ಶ್ರುತಿ ಶೃಂಗೇರಿ ಅಂತ ನನ್ನ ಸ್ಟೂಡೆಂಟ್, ಅವಳು ತುಂಬ ದಿನದ ಹಿಂದೆನೇ ಈ ಕ್ವೆಶನ್ನ ಕೇಳಿದ್ಲು. ಮೇಡಮ್, ನೀವು ಹ್ಯಾಂಡ್ ಸ್ಟಾಕ್ ಅಂತ ಎಷ್ಟು ಆಭರಣಗಳನ್ನು ಮಾಡ್ಕೊಂಡಿರ್ತೀರಾ ಅಂತ. ಸೊ ಈಗ ನಾನು ಹೋಗ್ಬಿಟ್ಟು ಒಂದೇ ದಿನಕ್ಕೆ ಲಕ್ಷ ಸಂಪಾದನೆ ಮಾಡಿದೆ ಅಂತ ಹೇಳಿದ್ರೆ ನಾನು ಅದಕ್ಕೆ ಇಲ್ಲಿ ಎಷ್ಟು ಮಾಡ್ಕೊಂಡಿರ್ಬೇಕಲ್ವಾ? ಸೊ ಅದ್ರದ್ದು ಬಗ್ಗೆ ನೆಕ್ಸ್ಟ್ ವಿಡಿಯೋ ಇರುತ್ತೆ. ನಾನು ಹ್ಯಾಂಡ್ ಸ್ಟಾಕ್ ಆಗಿ ಎಷ್ಟು ಆಭರಣಗಳನ್ನು ಮಾಡ್ಕೊಂಡಿರ್ತೀನಿ, ಯಾಕೆ ಮತ್ತು ಹೇಗೆ, ಯಾಕೆ ಅನ್ನೋದು ಬೇಕು ಅಲ್ವಾ? ಅಷ್ಟೊಂದು ಆಭರಣನ ಯಾಕೆ ಮಾಡ್ಕೊಂಡಿರ್ತೀರಾ ನೀವು ಅಂತ ಪ್ರಶ್ನೆ ಬರುತ್ತಲ್ವಾ ನಿಮಗೆ. ಸೊ ಹಾಗಾಗಿ ಯಾಕೆ ಮಾಡ್ಕೊಂಡಿರ್ತೀನಿ ಮತ್ತೆ ಹೇಗೆ ಮಾಡ್ಕೊಂಡಿರ್ತೀನಿ ಇದೆಲ್ಲವನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಮಾತಾಡ್ತೇನೆ. ಅಲ್ಲಿವರೆಗೂ ಮಣ್ಣು ಕಣ ಬದುಕಿನ ಕಣ. ಸೊ ಥ್ಯಾಂಕ್ ಯು ವೆರಿ ಮಚ್. ಬಾಯ್. ಮತ್ತು ಮಾರ್ನಿಂಗು 5:15 ನಾವು ಹೊರಟಿದ್ದು. ಮೊದಲಿಗೆ ಮಣ್ಣಿಂದ ಕಾಯ ಹಾಡಿಂದ ನಮ್ಮ ಪಯಣವನ್ನು ಪ್ರಾರಂಭ ಮಾಡಿದ್ವಿ. ಇವಳು ಬಂದು ರೇಖಾ, ಇವಳೇ ನನಗೆ ಹೂ ತಂದ್ಕೊಟ್ಟಿದ್ದು. ಸೊ ಮೊದಲು ಖುಷಿ ಸ್ಟಾರ್ಟ್ ಆಗಿದ್ದೆ ಇವಳಿಂದ. ಅವಳು ಹೋದ ತಕ್ಷಣ ತಲೆನ ಹಾಗೆ ಜಡೆ ಎಣ್ಬಿಟ್ಟು ಹೂ ಮುಡ್ಕೊಂಡಿದ್ದು ತುಂಬ ಖುಷಿ ಆಯಿತು ನನಗಂತೂ. ಸೊ ಅದರದ್ದೇ ಒಂದಷ್ಟು ಪಿಕ್ಸ್ನ ಹಾಕಿದ್ದೀನಿ. ಅದಾದಮೇಲೆ ಒಬ್ಬರು ಸತ್ಯನಾರಾಯಣ ಸ್ವಾಮಿ ಪ್ರಸಾದ ತಂದುಕೊಟ್ಟಿದ್ರು. ತುಂಬ ಖುಷಿ ಆಯಿತು. ಪ್ರಸಾದ ಸಿಗಬೇಕು ಅಂದ್ರೂ ಪುಣ್ಯ ಬೇಕಲ್ಲ. ನಿಪ್ಪಟ್ಟು, ಸ್ಟೂಡೆಂಟ್ಸ್ ಯಾರಂತ ಹೆಸರು ಗೊತ್ತಿಲ್ಲ, ಒಬ್ಬಟ್ಟು ತಂದುಕೊಟ್ಟಿದ್ರು. ಭಾರತಿ ಮ್ಯಾಮ್ ಬಂದು ಫ್ರೂಟ್ಸ್ ತಂದುಕೊಟ್ಟಿದ್ರು.
ಮತ್ತೆ ಇವರು ಈ ಮೇಡಮ್ ಬಂದು ಸಿಡ್ನಿಗೆ ಹೋಗೋದಿತ್ತು, ಅದಕ್ಕೂ ಮುಂಚೆ ಬಂದು ಮೀಟ್ ಮಾಡಿ ಹೋಗಿದ್ರು ಜ್ಯುವೆಲರೀಸ್ ತಗೊಂಡು. ಒಂದಷ್ಟು ಜನ ನನ್ನ ಸ್ಟೂಡೆಂಟ್ಸು ಮತ್ತು ರೆಗ್ಯುಲರ್ ಕಸ್ಟಮರ್ಸು ಅವರೆಲ್ಲರದು ಏನು ಫೋಟೋಸ್ ಕಳಿಸಿದ್ರು, ನನ್ನ ಹತ್ರ ಎಷ್ಟು ಕಲೆಕ್ಟ್ ಆಗಿತ್ತು ಅಷ್ಟನ್ನು ಮಾತ್ರ ಇಲ್ಲಿ ನಾನು ಹಾಕಿದ್ದೇನೆ. ಥ್ಯಾಂಕ್ ಯು ವೆರಿ ಮಚ್ ಆಲ್. ಅಲ್ಲಿಂದ ಬಂದ ಮಾರನೇ ದಿನ ತಂದಿದ್ದ ರೊಟ್ಟಿನೆಲ್ಲ ಹೀಗೆ ಹಾರಾಕಿದ್ದೆ. ಸೊ ಚೆನ್ನಾಗಿ ಒಣಗಬೇಕು, ಒಣಗಿದ್ರೆ ತುಂಬ ದಿನ ಬಾಳಿಕೆ ಬರುತ್ತೆ ಅಂತ. ಸೊ ನೆಕ್ಸ್ಟ್ ಡೇ ಅಂದರೆ ಮಂಡೇ ಅಲ್ಲ, ಟ್ಯೂಸ್ಡೇ ನಮ್ಮ ಪ್ರತಿ ಎಕ್ಸಿಬಿಷನ್ ಆದಮೇಲೆ ನೆಕ್ಸ್ಟು ಒಂದು ಊಟ ಅಂತ ಮಾಡ್ಕೋತೀವಿ. ಸೊ ಅವತ್ತು ಜ್ಯೋತಿ ಎಲ್ಲಾನು ಪ್ರಿಪೇರ್ ಮಾಡಿದ್ಲು. ಗೀ ರೈಸು, ಚಿಕನ್ನು, ಫಿಶ್ಶು ಎಲ್ಲ ಮಾಡಿದ್ಲು. ಸೊ ಎಲ್ಲರೂ ಖುಷಿಯಾಗಿ ಕೂತು ಊಟ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಬಟ್ ನನಗೆ ಊಟ ಮಾಡೋಕ್ಕಾಗಲಿಲ್ಲ, ತಟ್ಟೆಗೆ ಹಾಕ್ಕೊಂಡಿದ್ದಷ್ಟೇ. ಅಷ್ಟರಲ್ಲಾಗಲೇ ಜ್ವರ ಜಾಸ್ತಿ ಆಗ್ಬಿಟ್ಟಿತ್ತು. ಸೊ ಹಾಗಾಗಿ ಅಲ್ಲೇ ಬಿಟ್ಟು ಎದ್ದುಬಿಟ್ಟೆ ನಾನು ಊಟನ. ಇದಾಗಿತ್ತು ನಮ್ಮ ಜಾತ್ರೆಯ ವಿಶೇಷತೆಗಳು. ಸೊ ಜಾತ್ರೆಗೆ ಹೋಗಿದ್ದು, ಅಲ್ಲಿಂದ ಬಂದಿದ್ದು, ಬಂದ ಮೇಲೆ ನಮ್ಮ ಆ ಖುಷಿಯ ಸಂಭ್ರಮವನ್ನು ಆಚರಿಸಿದ್ದು ಎಲ್ಲವೂ ಇದಾಗಿತ್ತು. ಥ್ಯಾಂಕ್ ಯು ವೆರಿ ಮಚ್.